ಹತ್ತಿದಾಗ ಬಾವಿ ತೋಡುವಂತಹ ಕೆಲಸ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿ ಬಿಬಿಎಂಪಿ ಮಾಡುತ್ತೆ. ಆಗಿರುವಂತ ಪರಿಸ್ಥಿತಿ ಏನು? ನಿಜವಾದ ಬಣ್ಣ ಈಗ ಬಯಲಾಗಿದೆ ರಸ್ತೆಗಳದ್ದು. ಬೆಂಗಳೂರಿನಲ್ಲಿ ನಿನ್ನೆ ಮುಂಗಾರು ಆರ್ಭಟ ಜೋರಾಯಿತು. ನಿಜ ಬಣ್ಣ ಇವತ್ತು ರಸ್ತೆಗಳದ್ದೆಲ್ಲ ಆಚೆ ಬಂತು. ಹೊರಮಾವು, ಅಗರ ಮತ್ತು ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ನೂರಾರು ಗುಂಡಿಗಳು ಬಾಯಿ ತೆರೆದು ಕಾಯ್ತಾ ಇವೆ. ಬೆಳಂಬೆಳಗ್ಗೆನೆ ಮಕ್ಕಳನ್ನ ಸ್ಕೂಲ್ಗಳಿಗೆ ಬಿಡೋಕೆ ಹೋಗುವಂತ ಪೋಷಕರು ಹರಸಾಹಸ ಪಡುವಂತಾಗಿತ್ತು. ಅಲ್ಲಿ 8 ವಲಯಗಳಲ್ಲೂ ಕೂಡ ಸಮರೋಪಾದಿಯಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಅನ್ನೋದು ಕೇವಲ ಮಾತಿಗಷ್ಟೇ ಸೀಮಿತ ಅನ್ನೋದನ್ನ ಬಿಬಿಎಂಪಿ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದೆ. ಬೇಸಿಗೆಯಲ್ಲಿ ಮಳೆ ಇಲ್ಲದೆ ಟೈಮಲ್ಲಿ ಮುಚ್ಚಲ್ಲ, ಮಳೆಗಾಲದಲ್ಲಿ ಮುಚ್ಚಕ್ಕೆ ಹೋಗ್ತಾರೆ. ಮುಂಗಾರು ಮಳೆ ಭರ್ಜರಿಯಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ನಗರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ರಸ್ತೆಗಳ ನಿಜ ಬಣ್ಣ ಈಗ ಬಯಲಾಗಿದೆ. ಬಿಬಿಎಂಪಿ ಹೇಳ್ತಾ ಇದ್ದಂಥದ್ದು, ಕೊಡ್ತಾ ಇದ್ದಂಥ ಲೆಕ್ಕ ಕೇವಲ ಬೂಟಾಟಿಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದೊಂದು ರಸ್ತೆಯಲ್ಲೂ ಕೂಡ ನೂರಾರು ಗುಂಡಿಗಳು ಕಂಡು ಬರ್ತಾ ಇದೆ. ಈಗ ನಾನು ಇರುವಂಥದ್ದು ಹೊರಮಾವು ಅಗರ ಹೆಣ್ಣೂರು ಮುಖ್ಯ ರಸ್ತೆ ಇದು. ಈ ರಸ್ತೆಯಲ್ಲಂತೂ ರಸ್ತೆಯ ಇದನ್ನು ಗುಂಡಿ ರಸ್ತೆ ಅಂತ ಬೇಕಾದರೆ ನಾಮಕರಣ ಮಾಡ್ಬೋದು ಬಿಬಿಎಂಪಿ ಅವರು. ಅಷ್ಟರ ಮಟ್ಟಿಗೆ ಗುಂಡಿಗಳಿದ್ದಾವೆ. ಜನ ಅಂತೂ ತುಂಬ ನರಕ ಯಾತನೆಯನ್ನು ಅನುಭವಿಸ್ಕೊಂಡು ಓಡಾಡುವಂಥ ಒಂದು ರೀತಿ ಆ ಥರದ ಇದಿರುವಂಥದ್ದು, ಇಲ್ಲಿ ಸಿಚುವೇಶನ್ ಇರುವಂಥದ್ದು. ಯಾರೂ ಕೂಡ ಅಂದರೆ ಬಿಬಿಎಂಪಿ ಅವರು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಅಂದರೆ ಇದು ಏನು ಮಳೆಗಾಲಕ್ಕೂ ಮೊದಲೇ ಅಂದರೆ ಮುಂಗಾರು ಮಳೆ ಎಂಟ್ರಿಗೂ ಮೊದಲೇ ಇದೇ ರೀತಿಯಾಗಿತ್ತು. ಈಗ ಮಳೆ ಬಿದ್ದಂಥ ನಂತರ ಮತ್ತಷ್ಟು ಆ ಗುಂಡಿಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮತ್ತು ಆ ಗುಂಡಿಗಳಲ್ಲಿ ನೀರು ನಿಲ್ಲೋದ್ರಿಂದ ದ್ವಿಚಕ್ರ ವಾಹನದ ಸವಾರರು ಬಂದಂಥ ಸಂದರ್ಭದಲ್ಲಿ ಗುಂಡಿಗಳನ್ನು ತಪ್ಪಿಸಕ್ಕೆ ಹೋಗೋದು, ಗುಂಡಿಗಳಿಂದ ಬೀಳುವಂಥ ಘಟನೆಗಳು ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಜಂಕ್ಷನ್ ಏನಿದೆ ಇದು, ಈ ಜಂಕ್ಷನ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಗೆ ಬಿಡೋದಕ್ಕೆ ಪೋಷಕರು ಹೋಗ್ತಿರ್ತಾರೆ. ಹಾಗೆ ಸ್ಕೂಲ್ ವ್ಯಾನ್ಗಳು ಬರ್ತಿರ್ತವೆ, ಆಟೋಗಳು ಬರ್ತಿರ್ತವೆ. ಎಲ್ಲವೂ ಕೂಡ ಎಷ್ಟು ಕಷ್ಟಪಟ್ಟುಕೊಂಡು ಯಾತನೆಯನ್ನು ಅನುಭವಿಸ್ಕೊಂಡು ಈ ರಸ್ತೆಯಲ್ಲಿ ಹೋಗ್ತಿದ್ದಾರೆ, ಸಂಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನಿಜಕ್ಕೂ ಕೂಡ ಬಿಬಿಎಂಪಿ ಏನು ಮಾಡ್ತಿದೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಮಳೆಗಾಲದಕ್ಕೆ ಮೊದಲು ಇರುವಂಥ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕಾಗಿತ್ತು. ನಾವು 8 ವಲಯಗಳಲ್ಲೂ ಸಮರೋಪಾದಿಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ಗುಂಡಿಗಳನ್ನು ಮುಚ್ತೀವಿ ಅನ್ನುವಂಥ ಮಾತನ್ನು ಕೇವಲ ಸಭೆ ಮಾಡಿದಂಥ ಸಂದರ್ಭದಲ್ಲಿ, ಮೀಟಿಂಗ್ಗಳು ಮಾಡಿದಂಥ ಸಂದರ್ಭದಲ್ಲಿ, ಕಮಿಷನರ್ ಅವರು ಮಾಧ್ಯಮಗಳಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳೋದಷ್ಟೇ ಬಂತು ಬಿಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮುಂಗಾರು ಮಳೆ ಪ್ರಾರಂಭ, ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಇನ್ನು ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ರೀತಿಯಾಗಿ ಜನ ಓಡಾಡಬೇಕು ಅನ್ನುವಂಥದ್ದನ್ನು ಬಿಬಿಎಂಪಿನೇ ಹೇಳಬೇಕು. ಜೊತೆಗೆ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ, ಆ ಗುಂಡಿಗಳ ಏರಿಯಾಗಳೇನಿದ್ದಾವೆ, ರಸ್ತೆಗಳೇನಿದ್ದಾವೆ ಅವಕ್ಕೆ ಮರುನಾಮಕರಣ ಮಾಡಿ ಅನ್ನುವಂಥ ಒತ್ತಾಯವನ್ನು ಕೂಡ ಜನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪದೇ ಪದೇ ಪಬ್ಲಿಕ್ ಟಿವಿಯು ಕೂಡ ಈ ವಿಚಾರದಲ್ಲಿ ಹೇಳ್ತಾ ಇತ್ತು, ನಿಮಗೆ ನೇತಾಡುವಂಥ ಮರಗಳನ್ನು, ಬೀಳುವಂಥ ರೆಂಬೆ ಕೊಂಬೆಗಳನ್ನು ಒಂಚೂರು ಕಡ್ದಾಕಿ ಅಂತ ಹೇಳಿ. ಕೇಳೋದೇನೇ ಇಲ್ಲ. ಅದರ ಪರಿಣಾಮ ಏನು ಅಂದರೆ ಮಳೆ ಬಂದಾಗ ಈ ರೀತಿಯಾಗಿ ಮರ ಬಿದ್ದು ಆಟೋ, ಕಾರು ಎಲ್ಲವೂ ಜಖಂ. ಜನಕ್ಕೂ ಹೇಳ್ತೀವಿ ಮರಗಳ ಕೆಳಗಡೆ ನಿಲ್ಲಿಸ್ಬೇಡ್ರಪ್ಪ ಅಂತ ಹೇಳಿ, ಅವರು ಕೇಳಲ್ಲ. ಮಳೆ ಬಂದಾಗ ಅಲ್ಲೇ ಹೋಗಿ ನಿಲ್ಲಿಸ್ತಾರೆ. ಅದು ಬಿದ್ದಾಗ ಎಲ್ಲವೂ ಕೂಡ ಮತ್ತೆ ದುಡ್ಡು ಹಾಕಿ ರಿಪೇರಿ ಮಾಡಿಸ್ಕೊಳ್ಳೋ ಪರಿಸ್ಥಿತಿ. ಇನ್ಶೂರೆನ್ಸ್ ಇದ್ರೆ ಓಕೆ, ಅದು ಕ್ಲೇಮ್ ಆದರೆ, ಇಲ್ಲದೇ ಇದ್ರೆ ನೋಡಿ. ಅಲ್ಲಿ ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಮರಗಳು ಧರೆಗೆ ಉರುಳಿವೆ. ಮನೆ ಮುಂದೆ ಪಾರ್ಕ್ ಮಾಡಿದಂಥ ಕಾರುಗಳ ಮೇಲೆ ಮರ ಬಿದ್ದು ಡ್ಯಾಮೇಜ್ ಆಗಿದೆ. ಬಸವೇಶ್ವರ ನಗರದ 17ನೇ ಕ್ರಾಸ್ನಲ್ಲಿ ಈ ಘಟನೆ ಆಗಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬೃಹತ್ತಾದಂಥ ಮರದ ಕೊಂಬೆಗಳೆಲ್ಲವೂ ಕೂಡ ಬಿದ್ದಿರುವಂಥದ್ದು. ಮರ ಬಿದ್ದಿರೋ ಪರಿಣಾಮದಿಂದಾಗಿ ಜನ ಈ ರಸ್ತೆಯಲ್ಲಿ ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಮನೆ ಮುಂಭಾಗ ಪಾರ್ಕ್ ಮಾಡಿದಂಥ ಕಾರ್ ಏನಿದೆ, ಆ ಕಾರಿನ ಮೇಲೆ ಕೂಡ ಬೃಹತ್ ಕೊಂಬೆ ಬಿದ್ದಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ರೆ. ಈಗಾಗಲೇ ಬೆಂಗಳೂರಿನಲ್ಲಿ 230ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿವೆ. ರಾತ್ರಿ ಆಗಿರುವಂತಹ ಘಟನೆ ಇದು. ಇನ್ನೂ ಯಾರು ಬಂದು ಮರ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಇದನ್ನು ತೆರವು ಮಾಡಿ ಕ್ಲೀನ್ ಮಾಡೋದಕ್ಕೂ ಕೂಡ ಬಿಬಿಎಂಪಿ ಮುಂದಾಗಿಲ್ಲ. ಈ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು. ಮನೆಯಿಂದ ಜನ ಹೊರಗಡೆ ಬರದೇ ಇರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈ ರಸ್ತೆಯಲ್ಲಿ ಜನರು ಓಡಾಡದೇ ಇರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದು ದೊಡ್ಡ ಪ್ರಮಾಣದಲ್ಲಿ ಮಳೆಯಿಂದ ಅನಾಹುತ ಆಗಿದೆ. ಈಗಿದ್ರೂ ಕೂಡ ಬಿಬಿಎಂಪಿ ಅವರು ಇದುವರೆಗೂ ಕೂಡ ಇದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಒಟ್ಟಾರೆ ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ದೊಡ್ಡ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನೂ ಕೂಡ ಬಿಬಿಎಂಪಿ ಮರ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಇನ್ನೂ ತೆರವು ಕಾರ್ಯಾಚರಣೆ ಆಗಿಲ್ಲ.
ಬಸವೇಶ್ವರ ನಗರದ 17ನೇ ಕ್ರಾಸ್ನಲ್ಲೂ ಕೂಡ ಕಾರಿನ ಮೇಲೆ ಮರದ ಕೊಂಬೆಗಳು ಬಿದ್ದಿದ್ದು ತೆರವು ಕಾರ್ಯಾಚರಣೆ ಆಗಿಲ್ಲ, ಓಡಾಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.